ಆಪ್ಕಿ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲಿರುವ ಆರೋಪವೇನೆಂದರೆ ಇವರು ಎಲ್ಲರನ್ನೂ ಹೆದರಿಸುತ್ತಾರೆ ಎಂಬುದು. ಶಮಿ ಎಲ್ಲ ಕ್ರಿಕೆಟರ್ಸ್ ಹೇಳ್ತಾರೆ ಶಮಿ ಅವರು ತಮ್ಮ ಬೌಲಿಂಗ್ ಇಂದ ಒಂದು ಹವಾ ಸೃಷ್ಟಿ ಮಾಡಿದ್ದಾರೆ. ಹೊಡೆದಾಕ್ಬಿಡ್ತಾರೆ, ಮುರಿದಾಕ್ಬಿಡ್ತಾರೆ, ಬಾಲ್ ಮುಖಕ್ಕೆ ಬೀಳುತ್ತೆ, ಕಾಲಿಗೆ ಬೀಳುತ್ತೆ, ಎಲ್ಲಿ ಬೀಳುತ್ತೆ ಅಂತಾನೆ ಗೊತ್ತಾಗಲ್ಲ ಅಂತ ಹೆದರ್ಕೊಳ್ತಾರೆ ಬೌಲಿಂಗಿಗೆ. ಸರ್, ನಾನು ನನ್ನ ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಯಾರನ್ನ ಯಾಕೆ ತಾನೇ ಹೆದರಿಸ್ಲಿ ಹೇಳಿ? ಯಾರು ಈ ರೀತಿ ಎಲ್ಲ ನನ್ನ ಮೇಲೆ ಆರೋಪ ಹೊರಿಸೋದು? ನೋಡಿ, ನೀವು 140ಕ್ಕೂ ಹೆಚ್ಚಿನ ಸ್ಪೀಡಲ್ಲಿ ಬಾಲ್ ಹಾಕಿದಾಗ ಬಾಲ್ ಮೂವ್ಮೆಂಟ್ ಮಾಡ್ತಿದೆ ಅಂತ ಅಂದ್ರೆ ಯಾರಿಗೆ ಆದರೂ ಕೂಡ ಸ್ವಲ್ಪ ಕಷ್ಟ ಆಗೇ ಆಗತ್ತೆ. ಮತ್ತೆ ಹೊಡೆಯೋ ವಿಷಯ ಬಂದಾಗ ಖಂಡಿತ ಟಾರ್ಗೆಟ್ನ ಮಾಡಲಾಗತ್ತೆ. ನೋಡಿ, ನನ್ನ ಮೈಂಡಲ್ಲಿ ಒಬ್ರು ಪ್ಲೇಯರ್ ಇದ್ದಾರೆ. ನನ್ನ ಟಾರ್ಗೆಟ್ ಲಿಸ್ಟಲ್ಲಿ ತುಂಬಾ ಹಿಂದೆಯಿಂದ ಇದ್ದಾರೆ ಅವರು. ನನ್ನ ಜೊತೆ 20 ವರ್ಷದಿಂದ ಅವರು ಕ್ರಿಕೆಟ್ ಆಡಿದ್ದಾರೆ, ವೃದ್ಧಿಮಾನ್ ಸಾಹಾ. ಅವ್ರ ನೆಟ್ಟಿಗೇನಾದ್ರೂ ಬಂದ್ರೆ ನಾನು ಮೊದಲು ಬೌನ್ಸರ್ ಹಾಕ್ತೀನಿ. ಅದು ಅವ್ರಿಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು. ಈವನ್ ನಮ್ಮಿಬ್ರಿಗಷ್ಟೇ ಅಲ್ಲ, ಇಡೀ ಟೀಮ್ಗೂ ಕೂಡ ಗೊತ್ತಿದೆ. ಇವ್ರು ಬ್ಯಾಟಿಂಗ್ ಹೋಗ್ತಿದ್ದಾರೆ, ಇವ್ರು ಬೌಲಿಂಗ್ ಮಾಡ್ತಿದ್ದಾರೆ ಅಂದ್ರೆ ಮೊದಲನೇ ಬಾಲ್ ಬೌನ್ಸರೇ ಆಗಿರುತ್ತೆ ಅಂತಾರೆ. ಯಾಕಂದ್ರೆ ನನಗೆ ಅವ್ರ ಬಗ್ಗೆ ಗೊತ್ತಿದೆ, ಅವ್ರು ತುಂಬ ಫ್ಲೆಕ್ಸಿಬಲ್ ಅಂತ. ಅಂದ್ರೆ ಕೆಲವೊಮ್ಮೆ ಒಬ್ಬ ಪ್ಲೇಯರ್ ಶಾಟ್ ಹೊಡೆದಾಗ ನಮಗೆ ಖುಷಿ ಆಗುತ್ತೆ, ಒಳ್ಳೆ ಶಾಟ್ ಹೊಡೆದ್ರು ಅಂತ ಖುಷಿ ಆಗುತ್ತೆ. ಮತ್ತೆ ಬೀಟ್ ಆದಾಗ್ಲೂ ಹೆದರ್ಕೊಂಡು ಬೀಟ್ ಆದ್ರು ಅಂತ ಖುಷಿ ಆಗುತ್ತೆ. ಅವನು ಬಾಲ್ನ ಲೆಫ್ಟ್ ಮಾಡಿದಾಗ ಒಂದ್ ರೀತಿ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವರು. ಆ ರೀತಿ ಫ್ಲೆಕ್ಸಿಬಿಲಿಟಿ ಇದೆ. ಹೇಗೆ ಅಂದ್ರೆ ನಾವು ಮುಂದೆ ಬಗ್ತೀವಲ್ವಾ, ಆ ರೀತಿ ಅವರು ಹಿಂದಕ್ಕೆ ಬಗ್ತಾರೆ. ಹಾಗಾಗಿ ಅವ್ರಿಗೆ ನನ್ನ ಬೌನ್ಸರ್ ಹಾಕೋದಕ್ಕೆ ತುಂಬಾ ಇಷ್ಟ ಆಗತ್ತೆ. ಅವರು ಕೂಡ ಏನು ಬೇಜಾರು ಮಾಡ್ಕೊಳ್ಳಲ್ಲ. ನೋಡಿ, ನೆಟ್ಟಲ್ಲಿ ನಮಗೆ ಆ ರೀತಿ ಬ್ಯಾಟ್ಸ್ಮನ್ ಸಿಕ್ಕಿದ್ರೆ ಇನ್ನೇನ್ ಬೇಕು ಹೇಳಿ? ನನ್ನ ಜೊತೆ ಅವರು ಬೆಸ್ಟ್ ಬಡಿ ಕೂಡ ಮುಂಚೆಯಿಂದ. ಈಗ ರೋಹಿತ್ ಶರ್ಮಾ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅವರಂತೂ ಜಗತ್ತಿನ ಬಹಳ ಅಪಾಯಕಾರಿ ಬ್ಯಾಟ್ಸ್ಮನ್ಗಳಲ್ಲೊಬ್ರು. ಸರಿ, ನೀವು ನೋಡಿ, ನನ್ಗೊಂದು ವಿಷಯ ಹೇಳಿ. ಒಂದ್ ವೇಳೆ ನೀವು ನೆಟ್ಸಲ್ಲಿ ನನಗೆ ಬೌನ್ಸರ್ ಹಾಕ್ಬೇಡಿ ಅಂತ ಹೇಳಿದ್ರೆ ನಾನು ಬೌನ್ಸರ್ನ ಯಾವಾಗ ಪ್ರಾಕ್ಟೀಸ್ ಮಾಡ್ಬೇಕು ಹೇಳಿ? ನನ್ನ ಮುಂದೆ ಬ್ಯಾಟ್ಸ್ಮನ್ ಇದ್ದಾಗ ಮಾತ್ರ ನಾನು ಪ್ರಾಕ್ಟೀಸ್ ಮಾಡೋಕ್ಕಾಗೋದು ಅಲ್ವಾ? ನನ್ನ ಕೆಲಸ ಅಲ್ಲ, ಒಂದೆರಡು ಬೌನ್ಸರ್ ಆದ್ರೂ ನಾನು ಹಾಕ್ಲೇಬೇಕಾಗತ್ತೆ. ನಾನು ಅಷ್ಟನ್ನೇ ಮಾಡ್ತೀನಿ ಅಷ್ಟೇ. ನೋಡಿ, ರೋಹಿತ್ ಅವರ ಮಾತನ್ನ ನಾನು ನಿಮ್ಗೆ ಓದಿ ಹೇಳ್ತೀನಿ. ಸರಿ. ರೋಹಿತ್ ಅವ್ರು ಹೇಳ್ತಾರೆ, ಅವರಿಗೆ ನೆಟ್ಟಲ್ಲಿ ಎಷ್ಟು ಸಲ ಹೇಳಿದೀನಿ ಅಣ್ಣ ಬೌನ್ಸರ್ ಹಾಕಬೇಡ ಅಂತ, ಆದ್ರೆ ಅವ್ರಿಗೆ ಎಷ್ಟು ಇಷ್ಟ ಆಗತ್ತೆ ಅಂತಂದ್ರೆ ಹೇಳ್ತಾರೆ ಕೆಳಗಡೆ ಆಡಿ ಮೇಲ್ಗಡೆ ಹೊಡಿಬೇಡಿ ಅಂತ. ನೋಡಿ ಎಲ್ಲರೂ ಕೂಡ ಒಂದೆರಡು ಬೌನ್ಸರ್ ಹಾಕ್ತಾರೆ. ಆದ್ರೆ ಇಲ್ಲಿ ನನ್ನ ಹೆಸರನ್ನು ಸುಮ್ಮನೆ ಕೆಡಿಸ್ತಾ ಇದ್ದಾರೆ ಅಷ್ಟೇ. ಮತ್ತೆ ಅವರು ಸ್ಮೃತಿ ಮಂದಾನ ಅವರ ಎಕ್ಸಾಂಪಲ್ ಕೊಟ್ರು. ಅವ್ರಿಗೆ ಬೌಲಿಂಗ್ ಮಾಡ್ತಿದ್ರಿ, ಅವರ ಥೈಗೆ ಬಾಲ್ ಹೇಗ್ ಬಿತ್ತು ಅಂತಂದ್ರೆ 10 ದಿವಸ ಹಾಸಿಗೆ ಬಿಟ್ಟು ಏಳಕ್ಕೆ ಆಗ್ಲಿಲ್ಲ ಅವ್ರು. ಇಲ್ಲ, ಅದು ಆಗ್ತಾನೆ ನನ್ನ ಮೊಣಕಾಲಿನ ಆಪರೇಷನ್ ಆಗಿತ್ತು 2015 ವರ್ಲ್ಡ್ ಕಪ್ ಆದಮೇಲೆ. ಆಗ ರಿಹ್ಯಾಬ್ ನಡೀತಾ ಇತ್ತು. ವುಮೆನ್ಸ್ ಟೀಮ್ ಬಂದಿದ್ರು ಆ NCAನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಆಗ ಫಿಸಿಯೋ ನನಗೆ ನೀವೊಂದು 4-5 ಓವರ್ ಹಾಕಬೇಕಾಗತ್ತೆ, ಶಾರ್ಟ್ ರನ್ನಪ್ಪಲ್ಲಿ ಮಾಡಬೇಕಾಗತ್ತೆ, ಒಂದು 4-5 ಹೆಜ್ಜೆ ಇಟ್ಟು ಅಂದರು. ನಾನಾಗ ಕೇಳಿದೆ, ಮ್ಯಾಚ್ ನಡೀತಾ ಇದೆಯಲ್ಲ ಇವ್ರಿಗೆ ಹಾಕ್ಬೋದಾ ಅಂತ. ಒಬ್ನಿಗೆ ಬಾಲ್ ಮಾಡೋಕೆ ನನಗೆ ಬೋರ್ ಆಗ್ತಾ ಇತ್ತು. ನನಗೆ ಬ್ಯಾಟ್ಸ್ಮನ್ ಬೇಕಾಗಿತ್ತು. 4-5 ಹೆಜ್ಜೆ ಇಟ್ಟು ಇನ್ನೆಷ್ಟು ಜೋರಾಗಿ ಹಾಕ್ತಾನೆ ಅಂತ ಅವರು ಅಂದ್ಕೊಂಡ್ರು. ಹೇಗಿದ್ರು ಇವನು ಕುಂಟ್ಕೊಂಡ್ತಾನೆ ಮಾಡ್ತಾನೆ ಅಂತ ಅಂದ್ಕೊಂಡ್ರು. ಆಗ ಗರ್ಲ್ಸ್ನೂ ಕೂಡ 5-6 ಹೆಜ್ಜೆ ಇಟ್ಟು ಬೌಲಿಂಗ್ ಮಾಡ್ತಾರೆ, ಪರವಾಗಿಲ್ವಾ ಅಂತ ಕೇಳಿದ್ರು. ಅವ್ರು ಓಕೆ ಅಂದರು. ಆದರೆ ಅವರು ಸ್ವಿಂಗ್ ಆಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಕೋತೀನಿ. ಅವ್ರಿಗೆ ಪೇಸ್ ಬಗ್ಗೆ ಐಡಿಯಾ ಇತ್ತು. 30 ಯಾರ್ಡಿಂದ ಓಡ್ ಬಂದು ಹಾಕ್ತಿದ್ನಲ್ಲ, ಅದ್ರ ಬಗ್ಗೆ ಗೊತ್ತಿತ್ತು. ಅವರು ಆ ರೀತಿ ಯೋಚಿಸಿದ್ರು ಅಂತ ಅನ್ಸುತ್ತೆ. ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರಿಗೆ ಶಾರ್ಟ್ ರನ್ನಪ್ ಅಂದಾಗ ಸುಮಾರು 130 ಅಷ್ಟು ಸ್ಪೀಡ್ ಆದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ರು, ಗೆಸ್ ಮಾಡಿದ್ರು. ಇನ್ನೂ ಕಡಿಮೆ ಅಂದ್ರೆ 110-115 ಆಗ್ಬೋದು ಅಂದ್ಕೊಂಡಿದ್ರು. ಒಂದು ಐಡಿಯಾ ಇಟ್ಕೊಂಡಿದ್ರು. ಆದ್ರೆ ಸ್ವಿಂಗ್ ಆಗತ್ತೆ ಅಂತ ಅವ್ರಿಗೆ ಯಾವುದೇ ಐಡಿಯಾ ಕೂಡ ಇರಲಿಲ್ಲ. ಮೊದಲೆರಡು ಬಾಲು ನಾನು ಹೊರಗಡೆ ಹಾಕ್ದೆ, ಹಾಗೆ ಅವರು ಬೀಟ್ ಆದ್ರು. ಆಮೇಲೆ ಒಳಗಡೆ ಹಾಕಿದಾಗ ಇನ್ನರ್ ಥೈಗೆ ಹೊಡಿತು. ಅಷ್ಟೇ ಕತೆ. ಆದ್ಮೇಲೆ ನಾನು ಬೌಲಿಂಗ್ನ ಒಬ್ಬನೇ ಮಾಡಬೇಕಾಯ್ತು ದೂರದಲ್ಲಿ. ಬೇಡಪ್ಪ ಇವ್ರ ಸವಾಸ, ಆಮೇಲೆ ನನ್ನ ತಲೆ ಮೇಲೆ ಬರುತ್ತೆ ಅಂತ ಹೇಳಿದೆ. ನೋಡಿ, ವಿರಾಟ್ ಕೊಹ್ಲಿ ಅಂತ ಆಟಗಾರ ಅವ್ರು ಹೇಳ್ತಾರೆ, ಶಮಿಯ ಬಾಲ್ನ ಆಡೋದು ಇಂಪಾಸಿಬಲ್. ನಮಗ್ ಗೊತ್ತೇ ಆಗೋದಿಲ್ಲ ಬಾಲ್ ಒಳಗಡೆ ಬರ್ತಾ ಇದೆಯಾ ಹೊರಗಡೆ ಹೋಗ್ತಾ ಇದೆಯಾ ಅಂತ. ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನೋಡಿ, ಆದ್ರೆ ಯಾವಾಗ ವಿರಾಟ್ ಮತ್ತೆ ರೋಹಿತ್ ಆಡ್ತಾ ಇದ್ರಲ್ಲ, ನಾವು ಕಾಂಪಿಟೇಷನ್ ಇಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ನಾನು ಔಟ್ ಆಗಲ್ಲ ಅಂತ, ನಾವು ಔಟ್ ಮಾಡ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದ್ವಿ. ಆ ರೀತಿ ನಡೀತಾ ಇತ್ತು. ಒಂದು ಒಳ್ಳೆ ಬಾಲ್ಗೆ ಶಾಟ್ ಹೊಡೆದಾಗ ಮುಂದೆ ಬಂದು ನಗ್ತಾ ಇದ್ರು. ಎರಡೂ ಕಡೆಯಿಂದ ಹೀಗೆ ಆಗ್ತಾ ಇದ್ರೆ ಹೇಗೆ ಹೇಳಿ ನೀವು? ಆದ್ರೆ ವಿರಾಟ್ ಅವ್ರನ್ನ ಔಟ್ ಮಾಡುವಂತ ಫಾರ್ಮುಲಾನ ನೀವು ಸಿದ್ಧ ಮಾಡ್ಕೊಂಡಿದ್ದೀರಾ? ಮಾಡ್ಬೇಕಾಗತ್ತೆ ಸರ್, ಆದ್ರೆ ಅವರು ಕೂಡ ರನ್ ಹೊಡಿತಾರಲ್ವಾ. ಹಾಗಾಗಿ ನನ್ನ ಪ್ರಕಾರ ಅದು ಎರಡೂ ಕಡೆಯಿಂದ ನಡೀತಾ ಇರುತ್ತೆ. ಯಾಕಂದ್ರೆ ನೀವು ಆಸ್ ಎ ಬೌಲರ್ ನೀವು ಅವ್ರನ್ನ ಔಟ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀರಾ.
ಅದೇ ಒಬ್ಬ ಬ್ಯಾಟ್ಸ್ಮನ್ ಆಗಿ ನೀವು ಸಾಕಷ್ಟು ರನ್ ಹೊಡಿಬೇಕು ಅಂತ ಯೋಚಿಸ್ತಾ ಇರ್ತೀರಾ. ಸೊ 2 ಡಿಪಾರ್ಟ್ಮೆಂಟ್ ಅದೇ ರೀತಿ ಒಂದು ಅಗ್ರೆಷನ್ ಇಂದ ಮುಂದುವರಿತಾ ಇರತ್ತೆ. ಅಂದ್ರೆ ನನ್ಗೆ ಅವರು ಜಾಸ್ತಿ ರನ್ ಹೊಡಿತಾರೆ ಅಂದ್ರೆ ನಾನು ಅವ್ರನ್ನ ಹೇಗಾದ್ರೂ ಔಟ್ ಮಾಡಬೇಕು ಅಂತ ನೋಡ್ತಾ ಇರ್ತೀನಿ. ಒಂದ್ ರೀತಿ ಒಳ್ಳೆ ಯುದ್ಧ ಅದು. ಆದ್ರೆ ನೋಡಿ, ನೀವಿಬ್ರು ಒಂದೇ ಟೀಮ್ನಲ್ಲೇ ಇದ್ದಾಗ ನೀವ್ ವಿಕೆಟ್ ತಗೊಳ್ತೀರಾ, ಆದ್ರೆ ವಿರಾಟ್ ಸೆಲೆಬ್ರೇಟ್ ಮಾಡ್ತಾರೆ. ಸಾಕಷ್ಟು ಪಿಕ್ಚರ್ಸ್ ಆ ರೀತಿ ಇದೆ. ಒಂದು ವಿಚಿತ್ರವಾದಂಥ ಪಿಕ್ಚರ್ ನೋಡ್ಕೊಂಡು ನಾನು ಅವ್ರನ್ನ ಒಂದ್ಸರಿ ಕೇಳಿದ್ದೆ. ಅವ್ರನ್ನ ಔಟ್ ಮಾಡಿರೋದಂತೂ ನನಗೆ ಗೊತ್ತಿದೆ, ಆದ್ರೆ ಪಿಕ್ಚರ್ ಒಳಗೆ ವಿರಾಟ್ ಕೊಹ್ಲಿ ಅವರು ಸ್ಟಂಪ್ಗಿಂತ ಎತ್ತರಕ್ಕೆ ಜಂಪ್ ಮಾಡಿರೋದಿದೆ. ಆ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರು ಅವರು. ಆ ಪಿಕ್ಚರ್ನ ಅವ್ರಿಗೆ ಕಳಿಸಿ ಅಲ್ಲ ಏನಿದು ಅಂತ ಕೇಳಿದೆ. ಯಾಕೇನು ಅಂದ್ರು. ಹಾಗೆ ಕೇಳೋದವ್ರು ಏನು ಅಂತ. ನಾನು ಎಂಜಾಯ್ ಮಾಡ್ತಿದ್ದೆ ಅಂದ್ರು. ಬೇಕಿದ್ರೆ ನೀನು ಮಾಡು ಅಂದ್ರು. ಆಗ ನಾನು ಹಾಗಲ್ಲ, ನೀವೊಬ್ರು ಫಾಸ್ಟ್ ಬೌಲರ್ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ದೆ. ನಿಮ್ ಎನರ್ಜಿ ಎಲ್ಲ ಸೆಲೆಬ್ರೇಷನಲ್ಲೇ ಮುಗ್ದು ಹೋಗ್ತಿತ್ತು ಅಲ್ವಾ, ಬೌಲಿಂಗ್ ಹೇಗ್ ಮಾಡ್ತಿದ್ರಿ ಅಂತ ಕೇಳ್ದೆ. ಹಾಗಿದ್ರೆ ಸೆಲೆಬ್ರೇಟ್ ಮಾಡಬೇಡ ಅಂದ್ರು. ಒಂದು ಬೇರೆ ರೀತಿ ವೈಬ್ ಇರುತ್ತೆ, ಬೇರೆ ರೀತಿ ಸೆಲೆಬ್ರೇಷನ್ ಇರುತ್ತೆ. ನಾವು 10-12 ವರ್ಷ ಏನು ಒಟ್ಟಿಗೆ ಕಳೆದಿದ್ದೀವಿ ಕ್ರಿಕೆಟ್ ಆಡ್ತಾ, ಬೇರೆ ರೀತಿಯ ಬಾಂಡಿಂಗ್ ಇದೆ, ಬೇರೆ ರೀತಿಯ ಪ್ರೀತಿ ಇದೆ. ಅದನ್ನ ನೀವು ಒಂದು ವಿಶಿಷ್ಟವಾದಂಥ ಸ್ನೇಹ ಅಂತ ಕರಿಬೋದು. ಆದ್ರೆ ಬೌಲರ್ಗಳಿಗೆ ರೋಹಿತ್ ಸಾಕಷ್ಟು ಡೇಂಜರಸ್ ಅಲ್ವಾ? ಡಿಫ್ರೆಂಟ್ ಅಂತ ಹೇಳ್ಬೋದು. ಕ್ಯಾಲಿಬರ್ ಇಬ್ಬರದು ಬೇರೆ ಬೇರೆ ಆಗಿದೆ. ಅಂದ್ರೆ ನೀವು ಓಪನರ್ನ ರೀತಿ ನೋಡಿದಾಗ ರೋಹಿತ್ ಅವರು ಖಂಡಿತ ಡೇಂಜರಸ್ ಅಂತ ಹೇಳ್ಬೋದು. ಹೇಳಬೇಕು ಅಂದ್ರೆ ಎಸ್ಪೆಷಲಿ ವೈಟ್ ಬಾಲಲ್ಲಂತೂ ಬೇಡಪ್ಪ ಸವಾಸ ಅವ್ರದ್ದು. ಮತ್ತೆ 3ನೇ ನಂಬರಲ್ಲಿ ನೋಡಿದಾಗಂತೂ ವಿರಾಟ್ ಕೊಹ್ಲಿ. ನಿಮ್ ಬಾಯಿಗೆ ಹೆಸರು ಪಟ್ ಅಂತ ಬಂದ್ಬಿಡುತ್ತೆ ಅಲ್ವಾ? ಇಬ್ರು ಬೇರೆ ಲೆವೆಲ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ತುಂಬಾ ರೇರ್ ಆಗಿ ಆ ರೀತಿ ಸಿಗೋದು ನಿಮ್ಗೆ. ನೀವು ಅವ್ರು ಆಟ ಆಡೋದನ್ನ ನೋಡ್ತಿದ್ದಾಗ್ಲೇ ನಿಮ್ಗೆ ಅನ್ಸೋಕ್ ಶುರುವಾಗುತ್ತೆ ಏನೋ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಅಂದ್ರೆ ಒಂದು ಫೀಲ್ ಇದೆಯಲ್ಲ, ಅವರ ಕಾನ್ಫಿಡೆನ್ಸ್ ಇದೆಯಲ್ಲ, ಆಡೋದಕ್ ಮುಂಚೆ ಅವರ ಪ್ರಿಪ್ರೇಷನ್ ಇದೆಯಲ್ಲ, ಅದು ಖಂಡಿತ ಬೇರೆನೇ ಲೆವೆಲ್. ಆದ್ರೆ ರೋಹಿತ್ ಜಾಸ್ತಿ ಸೆಲೆಬ್ರೇಟ್ ಮಾಡಲ್ಲ. ಅವ್ರವ್ರಿಗೆ ಅವ್ರದೇ ಆದಂಥ ಸ್ಟೈಲ್ ಇರುತ್ತೆ. ಕೆಲವರು ಶಾಂತವಾಗಿ ಕೆಲಸ ಮಾಡೋಕೆ ಇಷ್ಟಪಡ್ತಾರೆ. ನೋಡಿ, ನನಗೆ 1 ವಿಕೆಟ್ ಸಿಕ್ಕಿದ್ರು ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ ಸಪ್ಪೆ ಆಗಿ. ಒಂದ್ ವೇಳೆ 5 ವಿಕೆಟ್ ಸಿಕ್ಕಿದ್ರು ಕೂಡ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ. ನಾನ್ ಚೇಂಜ್ ಆಗಲ್ಲ. ಹಾಗೆ ರೋಹಿತ್ ಅವರು ಕೂಡ 100 ಹೊಡೆದಾಗ್ಲೂ ಸುಮ್ಮನೆ ಬ್ಯಾಟ್ ಎತ್ತಿ ತೋರಿಸ್ತಾರೆ, ಆದ್ರೆ ಹೊಡೆದು ಬಾಲ್ನೇ ಚಿಂದಿ ಮಾಡಾಕಿರ್ತಾರೆ. ಆದ್ರೆ ರೋಹಿತ್ ಅವ್ರದ್ದು ಇನ್ನೊಂದು ಸ್ಟೈಲ್ ಇದೆ, ಬೈಯೋದು. ಅಯ್ಯಯ್ಯೋ, ಅದು ಸಾಮಾನ್ಯವಾಗಿ ಮುಂಬೈ ಕಡೆ ಇರ್ತಾರಲ್ಲ ಅವರೆಲ್ಲ ಹಾಗೆ ಅನ್ಸುತ್ತೆ. ಸಾರಿ ಯಾರಾದ್ರೂ ಇಲ್ಲಿ ಆ ಕಡೆಯವರಿದ್ರೆ. ಬಟ್ ಅದು ಅವ್ರ ಪ್ರಕಾರ ಯಾವುದೇ ಬೈಗುಳ ಅಲ್ಲ, ಅದು ಒಂದು ಟೋನ್ ಅಷ್ಟೇ. ಅವರು ಮಾತಾಡೋವಂಥ ಒಂದು ರೀತಿ ಅಂತ ಹೇಳ್ಬೋದು. ನಮ್ಮ ಕಡೆ ಯಾರಾದರೂ ಆ ರೀತಿ ಮಾತಾಡಿದ್ರೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ. ಆದರೆ ಅವರು ಅದನ್ನ ಬೇಕು ಅಂತ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ಮಾತಾಡೋ ರೀತಿನೇ ಹಾಗೆ ಅಂತ ಹೇಳ್ಬೋದು. ಅಂದ್ರೆ ಅವರು ಲೋಕಲಲ್ಲಿ ಹೇಗೆ ಮಾತಾಡ್ತಾರಲ್ವಾ, ನಮ್ಮ ಜೊತೆ ಕೂಡ ಅವರು ಅದೇ ರೀತಿ ಮಾತಾಡ್ತಾರೆ. ಆದರೆ ಒಮ್ಮೊಮ್ಮೆ ಹಾಗಾಗತ್ತೆ. ಟೆನ್ಷನ್ನಲ್ಲಿ ಏನಾದರೂ ಬೈದಾಗ ನಿಮ್ಮ ಕಡೆಯಿಂದ ಕೂಡ ಅದೇ ರೀತಿ ರೆಸ್ಪಾನ್ಸ್ ಹೋಗುತ್ತೆ. ಅದೇನಂತ ದೊಡ್ಡ ವಿಷಯ ಅಲ್ಲ. ಇತ್ತೀಚೆಗೆ ಸ್ಟಂಪಲ್ಲಿ ಮೈಕ್ ಇರುತ್ತೆ, ಜನಗಳಿಗದು ಕೇಳಿಸುತ್ತೆ ಕೂಡ. ತುಂಬಾ ಆ ರೀತಿ ಕೇಸ್ಗಳಾಗಿದೆ ಈಗ. ನೀವು ಈಗ ಉಲ್ಟಾ ಹೊಡೆಯೋಕ್ಕಾಗಲ್ಲ, ಅದನ್ನ ಇಗ್ನೋರ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಆ ಮೈಕ್ನ ಸಾಕ್ಷಿನ ನಿಮ್ಮ ಮುಂದೆ ಹಿಡಿತಾರೆ ಈಗ. ನಿಮ್ಮ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರ ಕೂಗಾಟ ಚೀರಾಟ ಅದು ಕೂಡ ಎಲ್ರಿಗೂ ಕೇಳಿಸಿತ್ತು. ಆಕ್ಚುಲಿ ನಾನು ಮನಸ್ಸಿಂದ ತುಂಬಾನೇ ಒಳ್ಳೆಯವನು. ಆಮೇಲೆ ಅವರು ಸ್ವಲ್ಪ ರಿಯಾಕ್ಟ್ ಮಾಡಿಬಿಟ್ರು. ಅದಕ್ಕೆ ಅವ್ರಿಗೂ ಕೂಡ ಗೊತ್ತಿಲ್ಲ ಯಾಕೆ ಅಂತ. ನಾನು ಕೇಳಿದೆ ಯಾಕೆ ಹಾಗೆ ಮಾಡಿದ್ರಿ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂದರು. ಮತ್ತೆ ಯಾಕೆ ಹಾಗೆ ಮಾಡಿದ್ರಿ, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕಾ ಅಂತ ಕೇಳಿದೆ. ಅದಕ್ಕೆ ಅವರು, ನಾನು ನಿಮಗೆ 10 ವರ್ಷಗಳಿಂದ ಗೊತ್ತಿದೆ, ನಾನು ನಿಮ್ಮನ್ನ ಅಣ್ಣ ಅಂತ ಬಿಟ್ಟು ಬೇರೆ ಯಾವುದಾದ್ರೂ ಪದದಿಂದ ಕರೆದಿದ್ದೀನಾ? ನಾನು ಇಲ್ಲ ಅಂದೆ. ಅಂದಮೇಲೆ ನಾನು ಏನು ಉತ್ತರ ಕೊಡಲಿ ನಿಮಗೆ? ನನಗೆ ಗೊತ್ತಿಲ್ಲ ಅಂದರು. ನನ್ನನ್ನು ಕ್ಷಮಿಸ್ಬಿಡಿ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂದರು. ಬೇಕಿದ್ರೆ ನಾನು ಮೀಡಿಯಾ ಮುಂದೆ ಕೂಡ ಸಾರಿ ಕೇಳ್ತೀನಿ ಅಂದರು. ಅದೆಲ್ಲ ಬೇಕಿಲ್ಲ. ಬಟ್ ನಿಮಗೆ ನೋಡಿ, ನಿಮಗೆ ಕ್ಯಾಪ್ಟನ್ಸಿ ಅಂತ ಕೊಟ್ಟಾಗ, ನಿಮ್ಮನ್ನ ಒಬ್ಬ ಲೀಡರ್ ಅಂತ ನಾವೆಲ್ಲ ಒಪ್ಕೊಂಡಾಗ, ನೀವು ಪೇಷನ್ಸಿಂದ ಇರೋದು ಮುಖ್ಯ ಆಗತ್ತೆ. ನೀವು ಜನ ನಿಮ್ಮನ್ನ ಲೈಟಾಗಿ ತಗೊಳ್ದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಇದೆಲ್ಲ ಅರ್ಥ ಆಗತ್ತೆ. ಆದರೆ ಏನ್ ಮಾಡೋದು, ಆ ಕಡೆ ಟೋನೇ ಆ ರೀತಿ ಇದೆ. ಮತ್ತೆ ಅವರು ಕೂಡ ಅಲ್ಲಿಯವ್ರೆ. ಹಾ. ಆದ್ರೆ ನೋಡಿ, ಒಬ್ರು ಇಲ್ಲಿಯವ್ರಿದಾರಲ್ಲ, ಕ್ಯಾಪ್ಟನ್ ಧೋನಿ. ಅವರ ಕೂಲ್ನೆಸ್ ಅಂತೂ ನಿಜಕ್ಕೂ ಅದ್ಭುತವಾದದ್ದು. ಅವರು ಟಿವಿನಲ್ಲಿ ಕಾಣಿಸೋ ಅಷ್ಟೇ ಕೂಲಾಗಿರ್ತಾರಾ ಅಥವಾ ಅವ್ರಿಗೂ ಕೂಡ ಕೋಪ ಬರುತ್ತಾ? ಇಲ್ಲ, ಎಲ್ಲ ಟೈಮಲ್ಲೂ ಅವರು ಕೂಲಾಗಿರ್ತಾರೆ ಅಂತಲ್ಲ. ನೋಡಿ, ಗೇಮ್ನ ಸಿಚುವೇಶನ್ ಏನಿರುತ್ತೆ, ಅಂದ್ರೆ ಆ ಗೇಮ್ ಅವರಿಂದ ಏನ್ ಡಿಮ್ಯಾಂಡ್ ಮಾಡ್ತಿರುತ್ತೆ, ಹಾಗೆ ಯೋಚನೆ ಮಾಡೋ ಪವರ್ ಅದ್ಭುತವಾಗಿದೆ ಅವ್ರಿಗೆ. ಏನ್ ಸ್ಮಾರ್ಟ್ ಆಗಿ ಅವರು ಆಟ ಆಡಿಸ್ತಾರಲ್ವಾ, ಆ ರೀತಿ ತುಂಬಾನೇ ಚೆನ್ನಾಗಿದೆ ಅವ್ರದ್ದು.
ಅಂದ್ರೆ ಆಫ್ ದ ಫೀಲ್ಡ್ ಅವರು ಕಂಪ್ಲೀಟ್ ಅಗ್ರೆಸಿವ್ ಅಂತ ಅಲ್ಲ, ಆ ಅಗ್ರೆಷನ್ ಸ್ವಲ್ಪ ಇರುತ್ತೆ ಯಾರಿಗೆ ಆದ್ರೂ ಕೂಡ. ನೀವು ಗ್ರೌಂಡಲ್ಲಿ ತಪ್ಪು ಮಾಡಿದ್ರು ಕೂಡ ನಿಮ್ಗೆ ಅವ್ರು ಅಲ್ಲೇ ಅದನ್ನ ಹೇಳ್ತಾರೆ, ಹಾ ನೀವ್ ಈ ತಪ್ಪು ಮಾಡ್ತಾ ಇದ್ದೀರಾ, ನಮ್ ಪ್ಲಾನ್ ಇದಾಗಿತ್ತು, ನೀವು ಪ್ಲಾನ್ ಬಿಟ್ಟು ಆಡ್ತಿದ್ದೀರಾ, ನೀವು ಹೀಗ್ ಮಾಡ್ಬೇಕು. ಅದು ಕೆಲವೊಮ್ಮೆ ಕ್ಯಾಪ್ಟನ್ ಆಗಿ ನೀವು ಒಮ್ಮೊಮ್ಮೆ ಇರಿಟೇಟ್ ಕೂಡ ಆಗ್ತೀರಾ. ಸಾಕಷ್ಟು ರನ್ ಹೋಗ್ತಾ ಇದೆ ಮತ್ತೆ ವಿಕೆಟ್ ಕೂಡ ತೆಗೆಯೋದಕ್ಕಾಗ್ತಾ ಇಲ್ಲ ಅಂದಾಗ ನಮಗೂ ಕೂಡ ಇರಿಟೇಟ್ ಆಗುತ್ತಲ್ವಾ. ಆದ್ರೆ ಕ್ಯಾಪ್ಟನ್ ಕೂಲ್ ಯಾಕಂತಾರೆ ಅಂದ್ರೆ ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಪ್ರಕಾರ ಗೇಮ್ನ ನಡೆಸ್ಕೊಂಡು ಹೋಗ್ತಾರೆ ಮತ್ತೆ ಆರಾಮಾಗಿ ಗೇಮ್ನ ಗೆದ್ಕೊಂಡು ಹೋಗ್ತಾರೆ. ಮತ್ತೆ ನೋಡಿ 2019ರಲ್ಲಿ ನೀವೇನ್ ಹ್ಯಾಟ್ರಿಕ್ ತಗೊಂಡ್ರಲ್ಲ ಅದನ್ನು ಕೂಡ ಜನಗಳು ನೋಡಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕಿಂತ ಮುಂಚೆ ಧೋನಿ ಅವರು ನಿಮ್ಮ ಕಿವಿನಲ್ಲಿ ಒಂದಷ್ಟು ಮಂತ್ರಗಳನ್ನ ಹೇಳಿದ್ರು. ಆ ಮ್ಯಾಚ್ ತುಂಬಾನೇ ಟೈಟ್ ಸಿಚುಯೇಷನ್ ಅಲ್ಲಿತ್ತು ಮತ್ತೆ ಒಂದ್ ರೀತಿ ನಮ್ಮಿಂದ ಮ್ಯಾಚ್ ಕೂಡ ಕೈ ಜಾರ್ ಹೋಗ್ತಾ ಇತ್ತು. ಯಾಕಂದ್ರೆ 12 ಬಾಲಲ್ಲಿ 12ರಿಂದ 14 ರನ್ ಬೇಕಿತ್ತು ಅಷ್ಟೇ. ಮತ್ತೆ ನಬಿ ಆಡ್ತಾ ಇದ್ರು ಆಗ. ಅವ್ರನ್ನ ಲೆಗ್ ಸೈಡಲ್ಲೇ ಆಡೋ ಥರ ಮಾಡೋಣ ಅನ್ನೋದು ನಮ್ಮ ಪ್ಲಾನ್ ಆಗಿತ್ತು, ಯಾಕಂದ್ರೆ ಲೆಗ್ ಸೈಡ್ ಸ್ವಲ್ಪ ದೊಡ್ಡದಾಗಿತ್ತು. ಅವರು ಔಟ್ ಆದ್ರು, ಅದಾದ್ಮೇಲೆ ಇನ್ನೊಂದು ವಿಕೆಟ್ ಬಿತ್ತು. ಆಗ ಅವ್ರು ನನ್ನ ಹತ್ರ ಬಂದು ಕೇಳಿದ್ರು, ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ. ನನ್ನ ಹತ್ರ ಯಾವುದೇ ಆಪ್ಷನ್ ಇಲ್ಲ, ನೇರವಾಗಿ ವಿಕೆಟ್ಗೆ ಎಸಿತೀನಿ ಅಂತ ಅಂದೆ. ಆಗ ಅವರು ಗುರಿ ಮಿಸ್ ಆಗ್ಬಾರ್ದು ಅಂದ್ರು. ನಾನು ಯಾರ್ಕರ್ ಹಾಕ್ದೆ, ಹ್ಯಾಟ್ರಿಕ್ ಸಿಕ್ತು ಮತ್ತೆ ಮ್ಯಾಚ್ ಕೂಡ ಗೆದ್ವಿ ನಾವು. ಅದೊಂದು ಇತಿಹಾಸ ಆಯ್ತು. ಒಂದ್ಸಲ ನಾನು ಕೇಳ್ಪಟ್ಟಿದ್ದೆ ಧೋನಿಯವರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರಂತೆ ನೀವು ಮೆಕಲಮ್ ಅವರಿಗೆ ಬೌನ್ಸರ್ ಹಾಕಿದಾಗ. ಹಾ, ಅಂದ್ರೆ ಬೇಜಾರಲ್ಲ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು. ಯಾಕಂದ್ರೆ ಆಕ್ಚುಲ್ ಆಗಿ ವಿರಾಟ್ ಅವರು 14 ರನ್ ಇದ್ದಾಗ ಅವ್ರು ಕ್ಯಾಚ್ ಬಿಟ್ಟಿದ್ರು. ಆಮೇಲೆ ಅವರು 300 ರನ್ ಹೊಡೆದ್ರು. ಅದಾದ್ಮೇಲೆ 2ನೇ ದಿನ ಅಂತ ಅನ್ಸುತ್ತೆ, 2 ದಿನ ಪೂರ್ತಿ ನಾವು ಫೀಲ್ಡಿಂಗೇ ಮಾಡಬೇಕಾಯ್ತು. ಆಗ ನಾನು ಅವ್ರಿಗೊಂದು ಶಾರ್ಟ್ ಬಾಲ್ ಹಾಕ್ದೆ, ಅದು ಲಂಚ್ಗೆ ಮುಂಚೆ ಲಾಸ್ಟ್ ಬಾಲ್ ಅಂತ ಅನ್ಸುತ್ತೆ. ನಾನು ಒಂದು ಬೌನ್ಸರ್ ಹಾಕ್ದೆ ಮತ್ತದು ಮಾಹಿ ಅವರ ತಲೆ ಮೇಲಿಂದ ಹೊರಟೋಯ್ತು, ಬೌಂಡ್ರಿಗೆ ಹೊರಟೋಯ್ತು. ಆಮೇಲೆ ಲಂಚ್ ಟೈಮ್ಗೆ ಒಟ್ಟಿಗೆ ನಡ್ಕೊಂಡು ಹೋಗ್ತಿದ್ವಿ. ಆಗ ಅವರು ಏನು ಮಾಡಿದೆ ಅಂತ ಕೇಳಿದ್ರು. ನಾನು ಕೈ ಜಾರ್ಬಿಡ್ತು ಅಂತ ಹೇಳಿದೆ. ಆಗ ಅವರು ನನಗೆ ಕತೆ ಹೇಳ್ತಾ ಇದೆಯಾ ಅಂತ ಕೇಳಿದ್ರು. ಈ ರೀತಿ ಕಲ್ಸೋರು ತುಂಬ ಜನ ಬಂದು ಹೋಗಿದ್ದಾರೆ ಅಂತ ಹೇಳಿದ್ರು. ಅವರ ಆ ಒಂದು ರಿಯಾಕ್ಷನನ್ನು ಇಡೀ ಲೈಫಲ್ಲೇ ನನಗೆ ತುಂಬ ಹಾರ್ಡ್ ಅಂತ ಅನ್ನಿಸ್ತು. ನೋಡಿ, ಸಾಕಷ್ಟು ಜನ ನಿಮ್ ಜೊತೆ ಕ್ರಿಕೆಟ್ ಆಡ್ತಾರಲ್ಲ, ಅವ್ರು ಹೇಳ್ತಾರೆ ಮೊಹಮ್ಮದ್ ಶಮಿ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರ ರಿಲೇಷನ್ ಹೇಗಿದೆ ಅಂದ್ರೆ ಅಪ್ಪ ಮಗನ ರಿಲೇಷನ್ ಇದ್ದಾಗೆ. ನೋಡಿ, ಅವರು ಯಾವಾಗಲೂ ನನಗೆ ಒಳ್ಳೆ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಹಾಗೆ ವಿಷಯಗಳನ್ನ ಅಂದರೆ ಕಲಿಸೋ ಪ್ರಯತ್ನ ಮಾಡಿದ್ದಾರೆ. ಕಂಡೀಷನ್ಸ್ ಹೇಗಿದೆ, ಏನು ಮಾಡ್ಬೋದು, ಒಬ್ಬ ಸೀನಿಯರ್ ಪ್ಲೇಯರ್ನ ರೋಲ್ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಸ್ಕ್ರೀನಲ್ಲೂ ತುಂಬ ಜನ ನೋಡಿರ್ತೀರ ಅವ್ರು ಹೇಗೆ ಪ್ಲೇಯರ್ಸ್ನ ಜೊತೆ ಕರ್ಕೊಂಡು ಹೋಗ್ತಾರೆ, ಗೇಮ್ನ ಜೊತೆಗೆ ತೊಗೊಂಡು ಹೋಗ್ತಾರೆ ಅಂತ. ಪ್ಲೇಯರ್ಸ್ಗೆ ಅದರ ಅವಶ್ಯಕತೆ ತುಂಬಾನೇ ಇರುತ್ತೆ. ಮತ್ತೆ ಒಬ್ಬ ಲೀಡರ್ ಆದಾಗ ಅವ್ರ ಜೊತೆ ನೀವು ಮಾತಾಡಿದ್ರೆ ನಿಮಗೆ ಒಂದು ವಿಶಿಷ್ಟ ರೀತಿಯ ಕಾನ್ಫಿಡೆನ್ಸ್ ಸಿಗುತ್ತೆ, ಅದಂತೂ ಹೇಳಬಲ್ಲೆ. ಅವರು ಮಾತಾಡೋ ರೀತಿ ತುಂಬಾನೇ ವಿಭಿನ್ನವಾಗಿರುತ್ತೆ. ಬೇರೆಯವ್ರ ಹತ್ರ ಮಾತಾಡಿ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ನೀವೀಗ ಮಿಸ್ ಮಾಡ್ಕೋತೀರಾ ಫೀಲ್ಡಲ್ಲಿ ಧೋನಿ ಅವರನ್ನ? ಖಂಡಿತ. ಫೀಲ್ಡಲ್ಲಿರೋ ಬೆಸ್ಟ್ ಮೊಮೆಂಟ್ಸ್ನ ನಾವು ಖಂಡಿತ ಮಿಸ್ ಮಾಡ್ಕೋತೀವಿ. ಒಂದು ಒಳ್ಳೆ ಟೂರ್ನಮೆಂಟ್ ಆಡಿದಾಗ ಖಂಡಿತ ಅವ್ರನ್ನ ಮಿಸ್ ಮಾಡ್ಕೋತೀವಿ. ಮಿಸ್ ಮಾಡ್ಕೊಳ್ಳಲ್ಲ ಅಂತೇನಿಲ್ಲ. ಈಗಲೂ ಕೂಡ ನಾವು ಮನೇಲಿದ್ದಾಗ ಮ್ಯಾಚ್ ನೋಡೋವಾಗ, ಮ್ಯಾಚ್ ಬಗ್ಗೆ ಮಾತಾಡೋವಾಗ ನಮ್ಮ ಜೊತೆ ಎಲ್ಲ ಯಾರ್ಯಾರು ಆಡಿದ್ದಾರೆ ಅವ್ರ ಬಗ್ಗೆ ಎಲ್ಲ ನೆನಪುಗಳು ಖಂಡಿತ ಬಂದು ಹೋಗುತ್ತವೆ. ಧೋನಿ ಅವರ ಬಗ್ಗೆ ಯಾವ ಬೆಸ್ಟ್ ಮೊಮೆಂಟ್ ಇದೆ ನೀವು ನೆನಪು ಮಾಡ್ಕೊಳ್ಳೋವಂಥದ್ದು? ನೀವು ಯಾವ ಗೇಮ್ ಆಡ್ತಿದ್ರೂ ಕೂಡ ಅವರು ನಿಮ್ಮಲ್ಲಿ ಎಷ್ಟು ಕಾಮ್ನೆಸ್ ತರಿಸ್ತಾರೆ ಅಂದರೆ ನಿಮ್ಮ ಒಂದು ಪ್ಲ್ಯಾನ್ ಏನಿರುತ್ತೆ ಅಷ್ಟು ಮಾತ್ರ ಕಾಣಿಸುತ್ತೆ ನಿಮಗೆ. ಅವ್ರ ಬಗ್ಗೆ ನನಗಿಷ್ಟ ಆಗೋಂಥ ವಿಷಯ ಅದು. ಯಾಕೆ ಅಂದರೆ ಯಾವಾಗೆಲ್ಲ ನಾವು ಟ್ರ್ಯಾಕಿಂದ ಸ್ವಲ್ಪ ಆಫ್ ಹೋದಾಗ, ರಾಂಗ್ ಲೈನಲ್ಲಿ ಬೌಲಿಂಗ್ ಮಾಡೋವಾಗ ನೀವು ನೋಡಿರೋ ಹಾಗೆ ಅವರು ಬೌಲರ್ ಹತ್ರ ಓಡ್ ಹೋಗ್ತಾರೆ. ನೋಡು, ನಾವು ಮಾತಾಡಿದ್ದು ಈ ರೀತಿ, ನೀನು ಹೀಗೆ ಮಾಡ್ತಿದ್ಯಾ ಅಂತ ರಿಮೈಂಡ್ ಮಾಡ್ತಾರೆ. ತಪ್ಪೇನು ಅಂತ ತೋರಿಸ್ತಾರೆ. ಚೇಂಜ್ ಮಾಡ್ಕೋಬೇಕು ಅಂದರೆ ನನಗೆ ಹೇಳು ಅಂತಾರೆ. ಅಷ್ಟೇ ಹೇಳ್ತಿದ್ರು ಅವರು. ಅವರಲ್ಲಿ ನನಗೆ ತುಂಬ ಇಷ್ಟ ಆಗ್ತಿದ್ದಿದ್ದು ಗುಣ ಅದೇ. ಒಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ನಾವ್ ಕೇಳಿರೋ ಪ್ರಕಾರ ನಿಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಆ್ಯಂಡ್ ನೀವೇ ಮಾಡ್ಕೊಂಡು ನೀವೇ ತಿಂತೀರಂತೆ, ನಿಜನಾ? ನೋಡಿ, ನಾನ್ ವೆಜ್ ವಿಷಯ ಬಂದಾಗ ನಾನು ತುಂಬ ಏನು ಆಸೆ ಪಟ್ಟು ತಿಂತೀನಿ ಅಂತ ಹೇಳಲ್ಲ. ಅದ್ರ ಬಗ್ಗೆ ನನಗೆ ಯಾವುದೇ ನಾಚಿಕೆ ಕೂಡ ಇಲ್ಲ. ಇಡೀ ಜಗತ್ತೇ ನಾನ್ ವೆಜ್ ತಿನ್ನುತ್ತೆ, ನಾನು ಕೂಡ ತಿಂತೀನಿ ಅಷ್ಟೇ. ಮತ್ತೆ ನಾನು ವೆಜ್ ತಿನ್ನೋದೇ ಇಲ್ಲ ಅಂತ ಅಲ್ಲ, ವೆಜ್ ಕೂಡ ತಿಂತೀನಿ. ಆದರೆ ನನ್ನ ಇಮೇಜ್ನ ಹೊರಗಡೆ ಹೇಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ, ತಮಾಷೆಗೋಸ್ಕರ ಅದನ್ನ ಹೇಳಿ 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 ನನ್ನನ್ನು ನೋಡಿದ್ರೆ ಜನಕ್ಕೆ ನಾನು ಯಾವಾಗಲೂ ಬಿರಿಯಾನಿ ಕಬಾಬ್ ಮಾತ್ರನೇ ತಿನ್ನೋದು ಅನ್ನೋ ಥರ ಅನ್ಸುತ್ತೆ. ಬಟ್ ನಾನು ವೆಜ್ ಕೂಡ ತಿಂತೀನಿ, ಮತ್ತೆ ತಿನ್ನಲ್ಲ ನಾನು ಅಂತ ಎಲ್ಲ ನೋಡಿ, ರೋಹಿತ್ ಶರ್ಮಾ ಅವ್ರು ಹೇಳ್ತಾರೆ, ನನಗೆ ಶಮಿ ಹೇಳಿದ್ರು, ಒಂದ್ ವೇಳೆ ನೀವು ಸ್ಪೀಡಾಗಿ ಓಡಬೇಕು ಅಂತಂದ್ರೆ ಅಥವಾ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ರೆಡ್ ಮೀಟನ್ನ ನೋಡಿ. ನಾನು ಮುಸ್ಲಿಂ ಫ್ಯಾಮಿಲಿಲಿ ಹುಟ್ಟಿರೋದ್ರಿಂದ ನಾನ್ ವೆಜ್ ತಿನ್ನೋದು ತುಂಬಾನೇ ಕಾಮನ್ ಆಗಿತ್ತು. ನಮ್ಮನೇಲಿ ಅದು ಸಾಮಾನ್ಯವಾದ ವಿಷಯ ಆಗಿತ್ತು. ಆದರೆ
ನಾನು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ತಿನ್ನಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತೀನಿ. ನಿಮ್ಗೆ ವೆಜ್ ಸಾಕು ಅಂತ ಅನ್ಸಿದ್ರೆ ಸಾಕು, ನಿಮ್ಗೆ ವೆಜ್ ತಿನ್ಬೇಕು ಅನ್ಸಿದ್ರೆ ಅದನ್ನ ತಿನ್ನಿ, ನಾನ್ ವೆಜ್ ತಿನ್ಬೇಕು ಅನ್ಸಿದ್ರೆ ಅದನ್ನ ತಿನ್ನಿ. ಒಂದ್ ವಿಷಯ ಗ್ಯಾರಂಟಿಯಾಗಿ ಹೇಳ್ಬೋದು, ಒಂದ್ ವೇಳೆ ನೀವು ನಾನ್ ವೆಜ್ ಏನಾದರೂ ತಿಂತೀರಾ ಅಂದ್ರೆ ನಾನು ಒಳ್ಳೆ ಊಟ ಕೊಡಿಸ್ಬಲ್ಲೆ. ರವಿಶಾಸ್ತ್ರಿ ಅವರು ಹೇಳಿದ್ರು, ಅವರು ಕೋಚ್ ಆಗಿದ್ದಾಗ ಮ್ಯಾಚ್ ನಡೀತಾ ಇತ್ತು. ಲಂಚ್ ಟೈಮಲ್ಲಿ ಅವರು ನಿಮ್ಮ ಪ್ಲೇಟನ್ನು ನೋಡಿದಾಗ ಅದು ಬಿರಿಯಾನಿಯಿಂದ ತುಂಬಿತ್ತು. ಅವರು ಕಮೆಂಟ್ ಮಾಡಿ ಹೋಗ್ತಾರೆ, ಕೋಪದಲ್ಲಿ ನೀವು ಪ್ಲೇಟನ್ನು ಬಿಸಾಕ್ತೀರಿ. 2018 ವಿಷಯ ಇದು. ನಾವು ಸೌತ್ ಆಫ್ರಿಕಾದಲ್ಲಿ ಕೊನೆ ಮ್ಯಾಚ್ನ ಗೆದ್ದಿದ್ವಿ. ಆ ಮ್ಯಾಚಿನ ವಿಷಯ ಇದು. ಅದರಲ್ಲಿ ಆ ಲಂಚ್ ನೋಡಿ, ಅದರಲ್ಲಿ ನನ್ನ ತಪ್ಪು ಏನಿದೆ ಅದನ್ನು ನಾನು ತಿಳ್ಕೊಬೇಕಾಗಿತ್ತು. ನಾನು ಅವ್ರಿಗೆ ಹೇಳ್ದೆ, ನೋಡಿ ನೀವು ಬಿರಿಯಾನಿನ ತರಿಸಿರೋದು, ನಿಮ್ಮ ಮ್ಯಾನೇಜರ್ ಬಿರಿಯಾನಿನ ಲಂಚ್ಗೆ ಪ್ರೊವೈಡ್ ಮಾಡಿದ್ರೆ ಮತ್ತೆ ನಾನು ಏನು ತಿನ್ಬೋದು? ನೀವು ತಿನ್ನಕ್ಕೆ ಬಿರಿಯಾನಿನೇ ತರಿಸಿದ್ರೆ ನಾನು ಬಿರಿಯಾನಿ ಅಲ್ಲದೆ ಬೇರೆ ಏನು ತಿನ್ನಕ್ಕಾಗತ್ತೆ? ಆಗ ನೋಡಿ, ಫೀಲ್ಡಿಂಗ್ ಮಾಡಿ ಮೊದಲನೇ ದಿನ ತುಂಬಾನೇ ಸುಸ್ತಾಗಿದ್ವಿ. ಹಾಗೆ ಲಾಸ್ಟ್ ದಿನ ಕೂಡ ಫೀಲ್ಡಿಂಗ್ ಮಾಡಬೇಕಾಗಿತ್ತು. ಒಂದು ಸೆಷನ್ ನಾವು ಫೀಲ್ಡಿಂಗ್ ಮಾಡ್ಕೊಂಡು ಬಂದ್ವಿ. ಅದು ನೋಡಿದ್ರೆ ತುಂಬಾನೇ ಬಿಸಿ ಇತ್ತು. ನಾನು ಬೇಗ ತಿನ್ಬಿಟ್ಟು ಅದನ್ನು ಐಸ್ ಬಾತ್ ತೊಗೊಂಡು ಆಮೇಲೆ ನಾನು ಗ್ರೌಂಡಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಆಗ ನಾನು ತುಂಬ ಬೇಗ ಅದನ್ನು ಮುಗಿಸೋವಂಥ ಟೈಮಲ್ಲಿ ರವಿ ಸರ್ ಅವರು ಅಲ್ಲಿಗೆ ಬಂದರು. ಅವರು ತುಂಬ ಬ್ಯುಸಿಯಾಗಿ ತಿಂತಾ ಇದ್ದಾನೆ ಇವನು, ಇವನಿಗೆ ಮ್ಯಾಚ್ ಬಗ್ಗೆ ಯೋಚನೆ ಇಲ್ಲ ಅಂತ ಅಂದ್ಕೊಂಡ್ರು. ಆಗ ಆ ಸೀನಲ್ಲಾಯಿತು ಅಷ್ಟೇ. ಇವನಿಗೆ ಬರೀ ಬಿರಿಯಾನಿನೇ ಮುಖ್ಯ, ಬೇರೆ ಏನೂ ಯೋಚನೆ ಇಲ್ಲ ಅಂತ ಹೇಳ್ಕೊಂಡು ಹೋದರು. ಅವ್ರನ್ನ ನಾನು ನೋಡೇ ಇರಲಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ ಅಂದ್ಕೊಂಡೆ. ನಾನು ಪ್ಲೇಟ್ನ ಬಿಸಾಕ್ಲಿಲ್ಲ, ಪ್ಲೇಟ್ನ ಆ ಕಡೆ ಪುಷ್ ಮಾಡಿದೆ ಅಷ್ಟೇ, ಮತ್ತೆ ಎದ್ದು ನಿಂತ್ಕೊಂಡೆ. ಮತ್ತೆ ಅಲ್ಲಿಂದ ಹೋಗಿ ನಾನು ಐಸ್ ಬಾತ್ ತೊಗೊಂಡೆ, ತಯಾರಾದೆ, ಮತ್ತೆ ಗ್ರೌಂಡಿಗೆ ಹೊರಟೋದೆ. ಆಮೇಲೆ ಬಂದರು ಮಾತಾಡೋಕೆ ನನ್ನ ಹತ್ರ. ಆದರೆ ನನ್ನ ಹತ್ರ ಮಾತಾಡಲೇಬೇಡಿ, ನಾನು ಆ ರೀತಿ ಮೈಂಡ್ ಫ್ರೇಮ್ನಲ್ಲಿ ಇಲ್ಲ ಈಗ, ನಾನು ಯಾರ ಹತ್ರನೂ ಮಾತಾಡೋಕೆ ಇಷ್ಟಪಡಲ್ಲ ಅಂದೆ. ಮ್ಯಾಚ್ ಎಲ್ಲ ಮುಗೀಲಿ, ಮ್ಯಾಚ್ ಆದ್ಮೇಲೆ ಮಾತಾಡೋಣ ಅಂದೆ. ಹೊರಡೋಕೆ ಮುಂಚೆ ಊಟ ಆದರೂ ಮಾಡು ಅಂದರು. ನಾನು ಇಲ್ಲ ನನಗೇನು ಬೇಕಿಲ್ಲ, ನಾನು ಹೊರಡ್ತೀನಿ ಅಂತಂದೆ. ಆಮೇಲೆ ಹೋದ್ವಿ. 6-7 ಓವರಲ್ಲಿ ಮ್ಯಾಚ್ನ ಮುಗಿಸಿದ್ವಿ ನಾವು. ಆಮೇಲೆ ನಾನು ವಾಪಸ್ ಬಂದು ಬಿರಿಯಾನಿ ತಿನ್ನೋಕೆ ಶುರು ಮಾಡಿದೆ. ರವಿಶಾಸ್ತ್ರಿ ಅವರು ಹೇಳ್ತಾರೆ, ಇವನ ಕೋಪ ಹಾಗೇ ಇರ್ಲಿ ಬಿಡಿ, ಕೋಪನ ಫೀಲ್ಡಲ್ಲಿ ತೋರಿಸ್ತಾನೆ ಅಂತ. ಆಗತ್ತೆ ಆ ಥರ ಎಲ್ಲ. ಇದನ್ನ ಹೇಳಲಾಗತ್ತೆ. ಏನಂದರೆ, ಒಮ್ಮೊಮ್ಮೆ ನೀವು ನಿಮ್ಮ ಜೊತೆಗಾರನ್ನ ಅಂದರೆ ಟೀಮ್ಮೇಟ್ನ ಪಂಪಪ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ಕೆಲವು ಪಾಯಿಂಟ್ಸ್ಗಳಿರುತ್ತೆ ನಿಮ್ಮ ಹತ್ರ. ಮತ್ತೆ ಅದರಿಂದ ಏನಾದರೂ ಹೊಸದು ಖಂಡಿತ ಹೊರಗೆ ಬರುತ್ತೆ. ಆ ಟೈಮ್ನ ಫಿಗರ್ ಏನು ಅಂತಂದ್ರೆ 12.3 ಓವರ್ಸ್ನಲ್ಲಿ 5 ವಿಕೆಟ್ಸ್ ತೊಗೊಂಡಿದ್ರಿ. ಮ್ಯಾಚ್ನ ನಾವು ಆ ಮುಂದಿನ ಸೆಷನ್ನಲ್ಲೇ ಮ್ಯಾಚ್ನ ಮುಗಿಸಿ ಆಮೇಲೆ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ದೆ ನಾನು. ಹಾಗೆ ಈ ವಿಷಯನ ಅಶ್ವಿನ್ ಅವ್ರು ಕೂಡ ಒಪ್ಕೋತಾರೆ ನೋಡಿ. ಆ ರೀತಿ ಆಗ್ತಿರುತ್ತೆ. ಅಶ್ವಿನ್ ಅವ್ರದ್ದೇನು ಅಂದರೆ ಅವ್ರು ತಮಿಳಲ್ಲಿ ಮಾತಾಡ್ತಾರೆ, ನನಗೆ ಅರ್ಥ ಆಗಲ್ಲ. ನಾನು ಉತ್ತರ ಕೊಡ್ತೀನಿ, ಆದರೆ ಅದು ಸರಿಯಾಗಿರುತ್ತೆ. ನಂಗೆ ನಿಜವಾಗ್ಲೂ ಅರ್ಥ ಆಗಿರಲ್ಲ ಅವ್ರು ಏನು ಹೇಳಿದ್ರು ಅಂತ. ಆದರೆ ನನ್ನಿಂದ ಏನೊಂದು ರಿಪ್ಲೈ ಬಂದಿರುತ್ತಲ್ಲ, ಅದು ಯಾವಾಗಲೂ ಸರಿಯಾಗಿರುತ್ತೆ, ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಇದರಿಂದ ವಿಕೆಟ್ ಬೀಳ್ತಾ ಇರೋದ್ರಿಂದ ನಾನು ಇವ್ರ ಜೊತೆ ಹೀಗೆ ಮಾತಾಡ್ತೀನಿ ಅಂತ ಅನ್ಕೋತಾರೆ. ಹಾಗಾದ್ರೆ ಈ ಮಾತು ನಿಜಾನ? ಒಂದು ವೇಳೆ ಶಮೀನ ರೊಚ್ಚಿಗೆ ಇಳಿಸ್ಬೇಕು ಅಂತಂದ್ರೆ ಬಿರಿಯಾನಿ, ಚಿಕನ್, ಮಟನ್ ತಿನ್ಸಿ ಅನ್ನೋದು? ಸರ್, ನನಗೂ ಇಷ್ಟ ಇದೆ, ತಿಂತೀನಿ. ಅದರಿಂದ ಎಕ್ಸ್ಟ್ರಾ ಪವರ್ ಬರುತ್ತೆ ಅಂದರೆ ಯಾಕೆ ತಿನ್ನಬಾರ್ದು ಹೇಳಿ? ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ನಿಮಗೆ ಕ್ರಿಕೆಟ್ ಟೀಮ್ನಲ್ಲಿ ತುಂಬಾ ಫನ್ನಿ ಅಂತ ಯಾರು ಅನಿಸ್ತಾರೆ? ಚಹಲ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಬಾಡಿ ನೋಡಿದಿರಲ್ವ ನೀವು. ಆದರೆ ಅವ್ರು ತಗೊಳ್ಳೋ ಸವಾಲುಗಳು ದೊಡ್ಡದಾಗಿರುತ್ತೆ. ಈಗ ಚಹಲ್ ನನ್ನ ಮುಂದೆ ಇದ್ದಾರೆ ಅಂದ್ಕೊಳ್ಳಿ, ಎಕ್ಸಾಂಪಲ್. ನಾನು ಶಾಂತವಾಗಿ ಕೂತಿದ್ದೀನಿ. ಅವ್ರು ಬಂದು ನನ್ನ ಕಿವಿನಲ್ಲಿ ನೀನು ಬಾ, ನಿನ್ನ ಕತೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ನಿಮಗೆ ಹೇಗನ್ಸುತ್ತೆ ಹೇಳಿ? ಚಹಲ್ ನನ್ನ ಹತ್ರ ಬಂದು ನಾನು ನಿಮ್ಮನ್ನ ಹೊಡೆದಾಕ್ತೀನಿ, ನಿಮ್ಮನ್ನ ಕತ್ತರಿಸಾಕ್ತೀನಿ ಅಂತ ಹೇಳಿ ಹೋದ್ರೆ ನನಗೆ ಹೇಗಾಗತ್ತೇಳಿ? ಹೀಗೆ ಮಾಡೋದವರು ಎಲ್ಲರಿಗಿಂತ ಫನ್ನಿ ಅವರೇ ಅಂತ ಅನ್ಸುತ್ತೆ. ನಾನು ಒಮ್ಮೊಮ್ಮೆ ಹೇಳ್ತಾ ಇರ್ತೀನಿ, ಜೋರಾಗಿ ನಿಮ್ಮ ಕೈ ಹಿಡ್ಕೊಂಡ್ರೆ ಕೈಯೇ ಮುರಿದೋದ್ರೆ ಏನು ಕತೆ ಅಂತ. ಶಿಖರ್ ಧವನ್ ಕೂಡ ತುಂಬ ತುಂಟಾಟ ಮಾಡ್ತಾರಂತೆ. ಅವ್ರ ನೇಚರೇ ಆಗಿದೆ. ಶಿಖರ್ ಅವ್ರು ಯಾವಾಗಲೂ ಆ ಒಂದು ಪಂಜಾಬಿ ಅವ್ರು ಮೂಡಿದ್ಯಲ್ಲ, ಯಾವಾಗಲೂ ಆನಾಗಿ ಇಟ್ಕೊಂಡಿರ್ತಾರೆ, ಯಾವಾಗಲೂ ಹಾಡು ಹೇಳ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಇರೋದು ಅವ್ರಿಗೆ ತುಂಬ ಇಷ್ಟ ಕೂಡ ಆಗತ್ತೆ. ಹಾಗಾಗಿ ಅವರು ಯಾವಾಗಲೂ ಡಿಫ್ರೆಂಟ್ ಮೂಡ್ನಲ್ಲೇ ಇರ್ತಾರೆ. ಸರ್, ನಾನು ಸ್ಟಾರ್ಟಿಂಗಿಂದನೂ ನಿಮ್ಮನ್ನ ನಾನು ಐಡಲ್ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇವಾಗ ನಾನೇನ್ ಕೇಳೋದು ಅಂತ ಅಂದ್ರೆ, ನಿಮ್ಮನ್ನ ನಾವು ನಮ್ಮ ಐಡಲ್ ಅಂತ ಅನ್ಕೊಂಡು ನಾವು ನಿಮ್ಮಿಂದ ಏನೇನೆಲ್ಲ ಕಲಿತೀವೋ ನಿಮ್ಮನ್ನ ನೋಡಿ, ಅದೇ ರೀತಿ ನೀವು ಮೊದ್ಲಿಂದ ನಿಮ್ಮ ಐಡಲ್ ಯಾರು ಅಂತ ನೀವು ಅನ್ಕೊಂಡಿದ್ರಿ? ಸ್ಕಿಲ್ ವೈಸ್ ನೀವು ನೋಡೋದಾದ್ರೆ ಡೇಲ್ ಸ್ಟೇನ್ ಅವರು ನನ್ನ ಕೆಟಗರಿನಲ್ಲಿ ಬರ್ತಾರೆ. ಅವ್ರ ಹೈಟ್ ಕೂಡ ಅಷ್ಟೊಂದು ಇರಲಿಲ್ಲ, ಪೇಸ್ ಕೂಡ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಆಲ್ಮೋಸ್ಟ್ ನನ್ನ ಲೆವೆಲ್ಗೆ ಇರ್ತಿದ್ರು ಅವರು. ನನಗೆ ಸಿಮಿಲ್ಯಾರಿಟಿನಲ್ಲಿ ಅವರಿಷ್ಟ ಅಂತ ಹೇಳ್ಬೋದು. ಆದರೆ ಕಲಿಯೋ ವಿಷಯ ಬಂದಾಗ ನಾನು ವಸೀಂ ಅಕ್ರಮ್ ಅವರಿಂದ ತುಂಬ ಕಲ್ತಿದ್ದೀನಿ, ಜಹೀರ್ ಖಾನ್ ಅವರಿಂದ ತುಂಬಾ ಕಲ್ತಿದ್ದೀನಿ,
ಆಶೀಶ್ ನೆಹ್ರಾ ಅವರಿಂದ ತುಂಬಾನೇ ಕಲ್ತಿದ್ದೀನಿ. ರೋಲ್ ಮಾಡೆಲ್ ಯಾವಾಗಲೂ ನಿಮ್ಮ ಲೆವೆಲಲ್ಲಿ ಇರೋರ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ರೋಲ್ ಮಾಡೆಲ್ ಡೇಲ್ ಸ್ಟೇನ್ ಅಂತ ಹೇಳ್ಬೋದು.